ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಹಾಲು ಏನಾದರೂ ಇತ್ತಪ್ಪ ಅಂದರೆ ಈ ಸ್ವೀಟ್ನ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ನೀವೇನು ಪ್ಯಾನಲ್ಲಿ ಹಾಕಿರ್ತೀರೋ ಒಂದು ಚೂರು ಕೂಡ ಅಂಟಂಗಿಲ್ಲ. ಈ ಸ್ವೀಟು ಅಷ್ಟು ಸೂಪರಾಗಿ ರೆಡಿ ಆಗುತ್ತೆ. ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಯೂನಿಕ್ಕಾಗಿ ಒಂದು ಸ್ವೀಟ್ ಮಾಡಿಡ್ಬೇಕಪ್ಪ ಅಂದರೆ ಈ ಸ್ವೀಟ್ನ ಮಾಡಿಟ್ಬಿಡಿ. ಅವರು ಕೂಡ ತುಂಬ ಇಷ್ಟಪಟ್ಟು ಈ ಸ್ವೀಟ್ನ ತಿಂತಾರೆ. ಸಖತ್ ಇರುತ್ತೆ, ಬಾಯಲ್ಲೇ ಮೆಲ್ಟ್ ಆಗುತ್ತೆ. ಸ್ವೀಟು ಒಂಥರ ಟೇಸ್ಟ್ ಹೇಗಿರುತ್ತಪ್ಪ ಅಂದರೆ ಐಸ್ ಕ್ರೀಮ್ ಥರನೇ ಇರುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಸ್ವೀಟ್ ಇದು. ಮೇ ಬಿ ಒಬ್ಬೊಬ್ಬರಿಗೆ ಕುಲ್ಫಿ ಥರನೂ ಅನಿಸ್ಬೋದು. ಸೇಮ್ ಟೇಸ್ಟೇ ಇದು, ಕುಲ್ಫಿ ಥರನೇ ಟೇಸ್ಟ್ ಬರುತ್ತೆ. ಸಖತ್ತಾಗಿರುತ್ತೆ. ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಪಟ್ ಅಂತ ಹಾಕ್ಕೊಡ್ಬೇಕು ಅಂತಂದರೆ ಹಿಂದಿನ ದಿನಾನೇ ಈ ಸ್ವೀಟ್ನ ಮಾಡಿ ಇಟ್ಕೊಂಬಿಡಿ. ಬಂದ ತಕ್ಷಣ ಹಾಕ್ಕೊಡೋಕ್ಕೆ ಸಖತ್ ಈಸಿ ಅನಿಸುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಈ ಬೌಲಿಂದ 4 ಬೌಲ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅರ್ಧ ಲೀಟ್ರ್ ಹಾಲು 4 ಬೌಲ್ ಆಗಿದೆ. ಅದರಲ್ಲಿ ಫಸ್ಟ್ 2 ಬೌಲ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಿ. ಇನ್ನೇ 2 ಬೌಲ್ ಹಾಲನ್ನ ಫಸ್ಟಿಗೆ ನಾವು ಕಾಸ್ಕೊಬೇಕು. ಬನ್ನಿ ಇವಾಗ ಒಂದು ಪಾತ್ರೆಗೆ 2 ಬೌಲ್ ಆಗೋವಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಕರೆಕ್ಟಾಗಿ ನೀವು 2 ಬೌಲ್ನ ಎತ್ತಿಟ್ಕೊಂಡ್ಬಿಡಿ. ಇನ್ನೇ 2 ಬೌಲು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಸ್ಕೋಬೇಕು. ಕಾಸ್ಕೊಬೇಕಾದ್ರೆ ನಾವು ಸಿಹಿಗೆ ಸಕ್ಕರೆನ ಹಾಕ್ಕೋಬೇಕು. ನಾನಿಲ್ಲಿ ಆ ಬೌಲ್ ಏನು ತೊಗೊಂಡಿದ್ದೆಯೋ ಅದೇ ಬೌಲಿಂದ 3/4 ಬೌಲ್ ಅಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡಿ. ಲೋ ಫ್ಲೇಮಲ್ಲಿ ಹಾಲು ಕುದೀತಾ ಇರಲಿ. ಅಷ್ಟರೊಳಗೆ ನಾವು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು 8ರಿಂದ 9 ಗೋಡಂಬಿನ ನೆನೆ ಹಾಕಿದ್ದೀನಿ. ಇದನ್ನ 1 ಅವರ್ ಮುಂಚೆ ನೆನೆ ಹಾಕಿದೆ ಸಾಕು. ಅದ್ರ ಜೊತೆ ಬಾದಾಮಿ ಕೂಡ ನೆನೆ ಹಾಕಿದ್ದೆ. ಒಂದು 10ರಿಂದ 15 ಬಾದಾಮಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಂಬಿಡಿ. ಫಸ್ಟ್ ಮಿಕ್ಸಿ ಜಾರಿಗೆ 8ರಿಂದ 10 ಟೀ ಸ್ಪೂನ್ ಆಗೋವಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ನಾನು ಇಲ್ಲಿ 8ರಿಂದ 10 ಟೀ ಸ್ಪೂನ್ ಆಗೋವಷ್ಟು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಸಿಪ್ಪೆ ತೆಗೆದಿರ್ತಕ್ಕಂಥ ಗೋಡಂಬಿ ಬಾದಾಮಿನ ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ಗೋಡಂಬಿ ಹಾಕ್ಕೊತಿದ್ದೀನಿ. ಇದಕ್ಕೇನೆ ಬಾದಾಮಿ ಕೂಡ ಇದರೊಳಗೆ ಹಾಕ್ಕೊಬೇಕು. ಕರೆಕ್ಟಾಗಿ ಈ 3ನಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ. ನಾನು ಫಸ್ಟ್ ಹಾಗೆ ಮಿಕ್ಸಿ ಮಾಡ್ಕೊತೀನಿ, ನೀರೇನು ಹಾಕ್ಕೊಬೇಡಿ. ಇದನ್ನು ನೋಡಿ ಈ ಥರ ಮಿಕ್ಸಿ ಮಾಡಿಟ್ಕೊಂಬಿಡಿ. ಎಲ್ಲ ಪುಡಿ ಆಗುತ್ತೆ. ಇದು ಗ್ರೈಂಡ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಪೂರ್ತಿಯಾಗಿ ಗ್ರೈಂಡ್ ಮಾಡಬೇಡಿ, ಪುಡಿಯಾಗಿ ಇರಬೇಕು. ಇವಾಗ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಕರೆಕ್ಟಾಗಿ 1 ಬೌಲ್ ಆಗೋವಷ್ಟು ಹಾಲನ್ನ ಹಾಕ್ಕೊಂಬಿಡಿ. ಇಲ್ಲಿಗೆ 3 ಬೌಲ್ ಆಗೋವಷ್ಟು ಹಾಲು ಕಂಪ್ಲೀಟ್ ಆಯಿತು. ಹಾಲು ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ರು ಕೂಡ ತರಿಯಾಗಿರಬೇಕು. ಗೋಡಂಬಿ ಬಾದಾಮಿ ಪೂರ್ತಿ ಸಣ್ಣಗೆ ಮಾಡಬೇಡಿ, ಯಾಕಂದರೆ ಆ ಸ್ವೀಟ್ನ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಕ್ಕರೆ ಸಖತ್ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಆದಷ್ಟು ನೋಡಿರಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವು ಹಾಲೇನು ಲೋ ಫ್ಲೇಮಲ್ಲಿ ಕುದಿಯೋಕೆ ಇಟ್ಟಿದ್ವಲ್ವ, ಆಲ್ರೆಡಿ ಕುದ್ದಿದೆ. ಕುದಿಬೇಕಾದ್ರೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋವಷ್ಟು ಮಿಲ್ಕ್ ಮೇಡ್ನ ಹಾಕ್ಕೊತಿದ್ದೀನಿ. ಇದು ಪಕ್ಕ ಆಪ್ಷನಲ್ಲು, ಹಾಕ್ಕೊಂಡ್ರೆ ಇದು ಫ್ಲೇವರ್ ಅಂತ ಸಖತ್ತಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊತಿದ್ದೀನಿ. ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಹಾಕಿದ್ರಂತೂ ಸಖತ್ ಟೇಸ್ಟ್ ಕೊಡುತ್ತೆ. 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಇತ್ತಪ್ಪ ಅಂದರೆ 1.5 ಟೀ ಸ್ಪೂನ್ ಆಗೋವಷ್ಟು ಹಾಕಿದ್ರೂ ಓಕೆ. ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವೋ ಬಾದಾಮಿ, ಗೋಡಂಬಿ ಮತ್ತು ಹಾಲಿನ ಪೌಡರು ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡಿ ಆದಷ್ಟು, ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡು ಮಾಡಿಬಿಟ್ರೆ ತಳ ಒತ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಳಿ. ಇವಾಗ ಫೈನಲಾಗಿ 4ನೇ ಬೌಲ್ ಹಾಲನ್ನ ತೊಗೊತಿದ್ದೀನಿ. ಆ 4ನೇ ಬೌಲ್ ಹಾಲಿನಲ್ಲಿ ಅರ್ಧ ಬೌಲ್ ತೊಗೊಳ್ಳಿ ಫಸ್ಟಿಗೆ. ಇವಾಗ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊತಿದ್ದೀನಿ, ವೆನಿಲಾ ಫ್ಲೇವರ್ದು. ಇದಕ್ಕೆ 3ರಿಂದ 4 ಟೀ ಸ್ಪೂನ್ ಆಗೋವಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಫಸ್ಟಿಗೆ ಈ ಥರ ಕಲಿಸ್ಕೊಂಬಿಡಿ. ಇದು ಪೂರ್ತಿ ಗಟ್ಟಿ ಅನಿಸ್ಬಿಡುತ್ತೆ. ಆವಾಗ ಇನ್ನೂ ಅರ್ಧ ಬೌಲ್ ಹಾಕ್ಕೊಂಡು ಈ ಥರ ನೀರಿಗೆ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಈ ಹದ ಇರಬೇಕು ಕಸ್ಟರ್ಡ್ ಪೌಡರು. ಇಲ್ಲಿ 1 ಬೌಲ್ ಯೂಸ್ ಆಯಿತು, ಕಂಪ್ಲೀಟ್ ಆಯಿತು 4 ಬೌಲ್ ಹಾಲು. ಇವಾಗ ಈ ಕಸ್ಟರ್ಡ್ ಪೌಡ್ರನ್ನ ಇದೇನು ಕುದೀತಿತ್ತಲ್ವ ಹಾಲು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸ್ಪ್ಯಾಚುಲ ತಗೊಂಡು ಸ್ಟಿರ್ ಮಾಡಬೇಕು ಈ ಟೈಮಲ್ಲಂತೂ, ಯಾಕಂದರೆ ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ನಿಧಾನ ಉರಿಲಿ, ನಿಧಾನಕ್ಕೆ ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಆವಾಗ ಅದು ಅಂಟಲ್ಲ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿರ್ ಮಾಡ್ತಾನೆ ಇರಿ. ಆದಷ್ಟು ಕಸ್ಟರ್ಡ್ ಪೌಡರ್ ಹಾಲಿನಲ್ಲಿ ಕಲಸಿ ಹಾಕಿದ ತಕ್ಷಣ ಹಾಲೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ನಿಧಾನಕ್ಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಒಂದೇ ಸರಿ ಗಟ್ಟಿ ಆಗಬೇಕಂತ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಲೋ ಫ್ಲೇಮ್ ಇಟ್ಟು ಕಲಿಸ್ತಾ ಹೋಗಿ. ನೋಡಿರಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಅದು ಗಟ್ಟಿ ಆಗುತ್ತೆ, ನಿಮ್ಗೆ ಆದ ಗೊತ್ತಾಗುತ್ತೆ. ಆವಾಗ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ನೀವು ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನು ಒಣ ದ್ರಾಕ್ಷಿ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಗೋಡಂಬಿ ಬಾದಾಮಿನ ಸ್ವಲ್ಪ ಉಳಿಸ್ಕೊಂಡು ಬೇಕಾದರೆ ಈ ಟೈಮಲ್ಲಿ ಹಾಕ್ಕೋಬೋದು. ನಾನು ಆಲ್ರೆಡಿ ಮಿಕ್ಸಿಗೆ ಹಾಕಬೇಕಾದ್ರೆ ಗೋಡಂಬಿ ಬಾದಾಮಿನ ತರಿ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ದ್ರಾಕ್ಷಿ ಅಷ್ಟೇ ಹಾಕ್ಕೊತಿದ್ದೀನಿ. ಇವಾಗ ನೀವು ಇದನ್ನು ಯಾವ ಥರ ಬೌಲ್ ನಿಮ್ಗೆ ಇಷ್ಟ ಆಗುತ್ತೋ ಅದಕ್ಕೆ ಸರ್ವ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬೇಕು. ನಾನಿಲ್ಲಿ ಮಣ್ಣಿಂದು ಈ ಥರ ಐಸ್ ಕ್ರೀಮ್ ಬೌಲ್ ಇದ್ವು, ಅದಕ್ಕೇ ಹಾಕ್ಕೊಂಡಿದ್ದೀನಿ. ಅವೆರಡು ಬೌಲಿಗೆ ಹಾಕ್ಕೊಂಡು ಇನ್ನೂ ಮಿಕ್ಕಿರೋದನ್ನ ಒಂದು ದೊಡ್ಡದು ಡೇಟ್ಸ್ದು ಬಾಕ್ಸ್ ಇತ್ತು, ಆ ಬಾಕ್ಸಿಗೆ ಹಾಕ್ಕೊತಿದ್ದೀನಿ. ಇದು ಮಿನಿಮಮ್ 5ರಿಂದ
6 ಜನ ಹೊಟ್ಟೆ ತುಂಬುವಷ್ಟು ಈ ಸ್ವೀಟ್ನ ತಿನ್ಬೋದು. ಸೇಮ್ ನೀವು ಕುಲ್ಫಿ ತಿಂದಷ್ಟೇ ಫೀಲ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಕಂಪ್ಲೀಟಾಗಿ ಬಾಕ್ಸ್ ಒಳಗೆ ಎಲ್ಲನೂ ಹಾಕ್ಕೊಂಡ್ಮೇಲೆ ಬಾಕ್ಸ್ನ ಒಂದ್ಸರಿ ಈ ಥರ ಕುಟ್ಕೊಂಬಿಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಇವಾಗ ನೀವು ಗಾರ್ನಿಷ್ಗೋಸ್ಕರ ಗೋಡಂಬಿ ಬಾದಾಮಿ ಏನಾದರೂ ತುರ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಬೇಕಾದರೂ ಹಾಕ್ಕೊಂಡು ಈ ಥರ ಡೆಕೋರೇಟ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಆ ಬೌಲಿಗೆ ಕೂಡ ಬಾದಾಮಿನ ತುರಿದಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಿದ್ದೀನಿ. ತುಂಬಾ ಸಿಂಪಲ್ಲು ಈ ಸ್ವೀಟ್ ಮಾಡೋದು, ನಿಜ ತುಂಬ ಇಷ್ಟ ಆಗುತ್ತೆ. ನೋಡಿ ಇವಾಗ ಎಷ್ಟು ಸಖತ್ತಾಗಿ ಕೂಡ ಕಾಣುತ್ತೆ, ಯೂನಿಕ್ಕಾಗಿ ಕೂಡ ಇರುತ್ತೆ ಈ ಸ್ವೀಟು. ಕೊಡ್ಲಿಕ್ಕೆ ಕೂಡ ನಿಮಗೂ ಖುಷಿ ಆಗುತ್ತೆ, ಒಂಚೂರು ತಳ ಕೂಡ ಹಿಡಿಯೋಂಗಿಲ್ಲ. ಬಟ್ ಈ ಸ್ವೀಟ್ ಮಾಡಬೇಕಾದ್ರೆ ಎಂಡ್ವರೆಗೂ ನಾನು ವಿಡಿಯೋನ ವಾಚ್ ಮಾಡಿ ಎಲ್ಲನೂ ಈ ಥರ ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿದ್ಮೇಲೆ ಇದನ್ನು ನಾವು ಫ್ರಿಜ್ ಒಳಗೆ ಇಟ್ಕೋಬೇಕು. ಫ್ರಿಜ್ ಒಳಗೆ ಇಡೋಕ್ಕಿಂತ ಮುಂಚೆ ಇದು ಪೂರ್ತಿ ತಣ್ಣಗಾಗಬೇಕು. ಬಿಸಿ ಬಿಸಿನೇ ಫ್ರೀಝರಲ್ಲಿ ಇಡಬೇಡಿ, ಒಂಚೂರು ತಣ್ಣ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಫ್ರೀಝರಲ್ಲೇ ಇಡಬೇಕು. ನಾನು ಈ ಸ್ವೀಟ್ನ ನೈಟೇ ಮಾಡಿ ಇಟ್ಕೊಂಡಿದ್ದೆ. ನೈಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಡೇ ಹಾಕ್ಕೊಡೋಕ್ಕೆ ಈಸಿ ಆಯಿತು. ನೀವು ಕೂಡ ಇದೇ ಥರ ಮಾಡಿ. ಮಿನಿಮಮ್ 3 ರಿಂದ 4 ದಿನ ಅಂತೂ ಇದು ಕೆಡೋದೇ ಇಲ್ಲ ಈ ಸ್ವೀಟು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನೀವು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಉಳಿದಿದ್ದನ್ನ ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಡೇ ಆದಮೇಲೆ ಎಷ್ಟು ಚೆನ್ನಾಗಿ ಬಿಟ್ಕೊತಿದೆ, ಒಂಚೂರು ಕೂಡ ತಳ ಹಿಡಿಯೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಫಸ್ಟು ಒಂದು ಸ್ಪೂನಿಂದ ಸುತ್ತಲೂ ಈ ಥರ ಮಾಡ್ಕೊಂಬಿಡಿ. ಸ್ಪೂನ್ ಆದರೂ ತೊಗೊಳ್ಳಿ, ಈ ಥರ ನೈಫಿಂದ ಬೇಕಾದ್ರೂ ಸುತ್ತ ಓಪನ್ ಮಾಡ್ಕೊಂಬಿಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೈಫಿಂದ ತೆಗ್ದುಬಿಡಿ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ಕೂಡ ಗಾರ್ನಿಷ್ ಮಾಡಿ ಬೇಕಾದ್ರೂ ಕೊಡ್ಬೋದು. ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತೆ ಯೂಸ್ ಮಾಡಿಕೊಂಡು ಈ ಥರ ಕೊಡ್ತಿದ್ದೀನಿ. ನೋಡಿ ಒಂದು ಪೀಸ್ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಒಂಚೂರು ಕೂಡ ನೈಫಿಗೆ ಕೂಡ ಅಂಟಿಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ತಿನ್ನೋರಿಗೆ ಕೂಡ ಖುಷಿ ಆಗುತ್ತೆ, ಕೊಡೋರಿಗೆ ಕೂಡ ಖುಷಿ ಆಗುತ್ತೆ ಅಲ್ವಾ. ಈ ಥರ ಸ್ವೀಟ್ನ ಸಖತ್ತಾಗಿ ಬಂದಿದೆ. ಎಲ್ಲನೂ ಇದೇ ಥರನೇ ಮಾಡಿಕೊಂಡು ಮತ್ತು ನಾನೇನು ಡೇಟ್ಸ್ ಬಾಕ್ಸಿಗೆ ಇದನ್ನು ಉಳಿದಿರೋದು ಕೂಡ ಹಾಕಿಟ್ಕೊಂಡಿದ್ನಲ್ವ, ಅದು ಕೂಡ ಒಂಚೂರು ಅಂಟ್ಲಾರ್ದಂಗೆ ಸೇಮ್ ಕೇಕ್ ಥರನೇ ಬಂದಿದೆ. ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ, ಒಂದು ಚೂರು ಕೂಡ ನೈಫಿಗೆ ಅಂಟಲ್ಲ, ಅಷ್ಟು ಸಖತ್ತಾಗಿ ಬರುತ್ತೆ. ನೋಡಿ ನೀವೇ ನೋಡ್ತಿದ್ದೀರಲ್ವಾ. ಈ ಸ್ವೀಟ್ನ ನೀವು ಆದಷ್ಟು ಫ್ರೀಝರಲ್ಲಿ ಇಟ್ಕೊಬೇಕು. ಓವರ್ ನೈಟ್ ಫ್ರೀಝರಲ್ಲಿ ಇರಲೇಬೇಕು, ಆವಾಗ ಮಾತ್ರ ಇಷ್ಟು ಚೆನ್ನಾಗಿ ಬರೋದು. ಸ್ವಲ್ಪ ಹಾಕಿಟ್ರೆ ಬೇಗನೆ ಗಟ್ಟಿಯಾಗಿ ಚೆನ್ನಾಗಿ ಬಂದುಬಿಡುತ್ತೆ. ಬಟ್ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಬೇಗ ಗಟ್ಟಿ ಆಗಲ್ಲ, ಅವಾಗ 2 days ಬೇಕಾದ್ರೂ ಟೈಮ್ ತಗೊಳುತ್ತೆ. ಇಲ್ಲಪ್ಪ 1 ಡೇಯಲ್ಲಿ ಕೂಡ ಈ ಥರ ಗಟ್ಟಿ ಆಗುತ್ತೆ ಕ್ವಾಂಟಿಟಿ ಕಡಿಮೆ ಇದ್ದಾಗ. ನೀವಿಲ್ಲ ಚಿಕ್ಕ ಚಿಕ್ಕ ಬೌಲಲ್ಲೇ ಹಾಕಿಟ್ಟಿದ್ದೀವಪ್ಪ ಅಂದರೆ 1 day ನೈಟಲ್ಲೇ ಚೆನ್ನಾಗಿ ಬಂದುಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ, ಇದನ್ನು ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.